ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇದನ್ನ ವಿಚಾರ ಏನಪ್ಪ ಅಂದರೆ, ಕೇತುಗ್ರಸ್ತ ಚಂದ್ರಗ್ರಹಣ ಯಾವ ದಿನಾಂಕ 3/3/2026, ಸಮಯ ಬಂದು ಮಧ್ಯಾಹ್ನ 3:20ರಿಂದ 6:42 ತನಕ ಗ್ರಹಣ ಸಮಯ ಇರುವಂಥದ್ದು. ಇದು ಎಲ್ರಿಗೂ ತಿಳ್ಕೊಂಡಿರ್ತಾರೆ. ಇಷ್ಟೊತ್ತಿಗೆ ಮೊನ್ನೆ ತಾನೇ ಸೂರ್ಯಗ್ರಹಣ ಆಯಿತು. ನಮ್ಗೆ ಯಾವಾಗ ಸೂರ್ಯಗ್ರಹಣ ಆಗುತ್ತೆ, ಚಂದ್ರಗ್ರಹಣನೂ ಒಂದು 15 ಡೇಸಲ್ಲೇ ಆಗುವಂಥದ್ದು. ಈ ಗ್ರಹಣ ಸಮಯದಲ್ಲಿ ಫಸ್ಟ್ ನಾವು ಎಲ್ಲನೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಟಿವಿಯಲ್ಲಿ ನಾವು ಡೈಲಿ ಒಂದು 3 ಡೇಸಿಂದ ಏನು ಅಪ್ಡೇಟ್ ಕೊಡ್ತಿರ್ತಾರೆ ಅಂದರೆ, ಇಂತಿಂಥ ರಾಶಿಗಳಿಗೆ ಅವ್ರಿಗೆ ರಾಜಯೋಗ ಮತ್ತು ಇವ್ರಿಗೆ ಸಮಸ್ಯೆ ಆಗುತ್ತೆ. 4 ರಾಶಿಗೆ ಯೋಗ ಅಂತ ಹೇಳ್ತಾರೆ. ಇನ್ನು 4 ರಾಶಿಯವ್ರಿಗೆ ಇವ್ರಿಗೆ ಮಧ್ಯ ಪ್ರಮಾಣದ ಒಂದು ಸಮಸ್ಯೆ ಆಗುತ್ತೆ. ಇನ್ನು 4 ರಾಶಿಯವರಿಗೆ ಇವ್ರಿಗೆ ತುಂಬಾನೇ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ. ಒಟ್ಟು ನಮ್ಮ ಈ 12 ರಾಶಿನ 3 ಭಾಗವಾಗಿ ಡಿವೈಡ್ ಮಾಡಿ 1, 2, 3 ಅಂತ ಕ್ಲಾಸ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಈ ರೀತಿ ಇದ್ದಾಗ ಎಷ್ಟೊಂದು ಜನಕ್ಕೆ ನಮ್ದು ಈ ರಾಶಿ, ಸೊ ನಮ್ಗೆ ಏನ್ ಮಾಡೋದಪ್ಪ, ಈ ಸಮಸ್ಯೆಗೆ ನಾವೇನಾದ್ರು ಸಿಗಾಕೊಳ್ತೀವ ಅಂತ. ಮೊದಲನೇದಾಗಿ ಇದು ಯೂನಿವರ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಗ್ರಹಣ ಅನ್ನೋದು ಯೂನಿವರ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ, ಪರ್ಸನಲ್ ಹಾರೋಸ್ಕೋಪ್ಗಿನ್ನ ನಮ್ಮ ಯೂನಿವರ್ಸಲ್ಲಿ ಈಗ ಉದಾಹರಣೆಗೆ ನಮಗೆ ಭೂಕಂಪ ಆಗುವಂಥದ್ದು, ಅರ್ಥ್ವೇಕು, ಸುನಾಮಿ, ಇಂಥ ವಿಚಾರಗಳಿಗೆ ಈ ಗ್ರಹಣದ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ನಮ್ಮ ಈ ಮನುಷ್ಯನ ಹಾರೋಸ್ಕೋಪ್ಗಿನ್ನ ಈ ಭೂಮಿಗೇನೋ ಒಂದು ಹಾರೋಸ್ಕೋಪ್ ಇರುತ್ತೆ, ಅದ್ರ ಮೇಲೆ ಪ್ರಭಾವ ಜಾಸ್ತಿನೇ ಇರುತ್ತೆ. ನಾವು ನಮ್ಮ ರಾಶಿ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋಕ್ಕಿನ್ನ ಇದು ನಮ್ಮ ಭೂಮಿಗೇನೆ ಒಳ್ಳೇದು ಆಗ್ಬೋದು, ಕೆಟ್ಟದು ಆಗ್ಬೋದು. ಗ್ರಹಗಳು ಅದು ಚಲನೆಯಲ್ಲಿ ಇದ್ದಾಗ ಈಗ ನಾವೇನು ಮಾಡಬೇಕು, ಈಗ ನೆಗೆಟಿವ್ ಹೇಳ್ಬಿಟ್ಟಿದ್ದಾರೆ ನಮ್ಮ ರಾಶಿಗೆ, ಯಾವುದೇ ರಾಶಿಗಿರ್ಬೋದು ನೆಗೆಟಿವ್ ಹೇಳ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂದರೆ, ಇವತ್ತು ನಾನು ನಿಮಗೆ ಮಂತ್ರ, ಯಂತ್ರ, ತಂತ್ರ ಅಂತ ಕೊಡ್ತೀನಿ. ಅದು 3 ನೀವು ಸಂಕಲ್ಪ ಮಾಡಿಕೊಂಡು ಈ ಪಠನೆ ಮಾಡಿದ್ದೆ ಆದರೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಅದು ಹೊರಗೆ ಬರ್ಬೋದು. ಎಷ್ಟೊಂದು ಜನ ಈ ಗ್ರಹಣದ ಸಮಯದಲ್ಲಿ ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ, ಅವರು ಯಾವುದಾದ್ರೂ ಒಂದು ವಿಚಾರವನ್ನು ಸಂಕಲ್ಪ ಮಾಡಿಕೊಂಡು ಅವರು ಆ ವಿಚಾರ ಭಗವಂತ ಈಡೇರಿಸ್ತಾನೆ ಅನ್ನೋದು ಪುರಾತನ ಕಾಲ ಋಷಿಮುನಿಗಳ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಗ್ರಹಣದ ಸಮಯವನ್ನು 1 ನಿಮಿಷನೂ ವೇಸ್ಟ್ ಮಾಡದೆ ಈ ಟೈಮಿಂಗ್ಸಲ್ಲಿ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದೆ ಆದರೆ ನಿಮಗೆ ತುಂಬಾ ಲಾಭ ಇರುವಂಥದ್ದು. ನೋಡಿ, ಈಗ ಚಂದ್ರಗ್ರಹಣ ಇರೋದ್ರಿಂದ ನೀವು ಓಂ ನಮ ಶಿವಾಯ ಅಂತ ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನಿಮಗೆ ತುಂಬಾ ಶ್ರೇಯಸ್ಕರವಾಗಿರುತ್ತೆ. ಯಾರು ಮಂತ್ರ ಪಠನೆ ಮಾಡ್ತಾರೋ ಅವ್ರಿಗೆ ಲಾಭ ಜಾಸ್ತಿ ಇರುತ್ತೆ. ಇದು ಅನ್ಲಿಮಿಟೆಡ್. ಇವತ್ತು ನಾನು ಪ್ರತಿ ಸಲನೂ 108 ಟೈಮ್ಸ್ ಅಂತ ಹೇಳಿರ್ತೀನಿ. ಈ ಸಮಯ 3:20 ಮಧ್ಯಾಹ್ನದಿಂದ ಸಂಜೆ 6:47 ತನಕ ಅನ್ಲಿಮಿಟೆಡ್. ಯಾವುದೇ ಒಂದು ಮಂತ್ರ ನೀವು ಹೇಳಿದ್ರು ನಿಮಗೆ 1:100 ಆಗುತ್ತೆ. ನೀವು ಒಂದು ಸಲ ಓಂ ನಮ ಶಿವಾಯ ಅಂತ ಹೇಳಿದ್ರೆ ಅದು 100ರಷ್ಟು ಫಲ ನಿಮಗೆ ಸಿಗುತ್ತೆ. ನೋಡಿ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವೇನಾದ್ರು ಕೆಲಸದಲ್ಲಿ ಇದ್ದೀನಿ ಸರ್ ಅಂತ ಏನು ಮಾಡ್ತಾರೆ ಅಂತ ಅಂದರೆ, ನೀವು ಏನಾದ್ರು ಕೆಲಸದಲ್ಲಿ ಒಂದು 10 ನಿಮಿಷನೋ, 1/4 ಗಂಟೆನೋ, ಅರ್ಧ ಗಂಟೆನೋ ಏನಾದ್ರು ಲೀಜರ್ ಸಿಕ್ಕಿದ್ರೆ, ಫ್ರೀ ಸಿಕ್ಕಿದ್ರೆ ಆ ಟೈಮಿಂಗ್ಸಲ್ಲೂ ಕೂಡ ಹೇಳ್ಕೋಬೋದು. ಮತ್ತು ಚಂದ್ರನ ಬೀಜಾಕ್ಷರಿ ಮಂತ್ರಗಳಾದ ಅಂತ ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಾಯ ನಮಃ. ನೋಡಿ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರನೂ ಕೂಡ ಹೇಳ್ಕೋಬಹುದು. ಓಂ ನಮ ಶಿವಾಯ ಅಂತಾನೂ ಕೂಡ ಹೇಳ್ಕೋಬಹುದು. ಅನ್ಲಿಮಿಟೆಡ್. ಅಥವಾ ಸರ್ ನಾನು ಬೇರೆ ಹೇಳ್ತೀನಿ, ಓಂ ಗಂ ಗಣಪತಿಯ ನಮ ಹೇಳ್ತೀನಿ ಹೇಳಿ, ಓಂ ನಮೋ ಭಗವತಿ ವಾಸುದೇವ ಹೇಳ್ತೀನಿ, ಖಂಡಿತ ಹೇಳಿ. ನೀವು ಎಷ್ಟು ಮಂತ್ರ ಹೇಳ್ತಿರೋ ಅಷ್ಟು ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ. ಮತ್ತೆ ಇನ್ನೊಂದು, ನಿಮ್ಮ ಜಾತಕದಲ್ಲಿ ಚಂದ್ರ ಏನಾದ್ರು, ಇದು ಮೇನು ತುಂಬಾ ಇಂಪಾರ್ಟೆಂಟು. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ, ಅವತ್ತೊಂದು ದಿವಸಕ್ಕೆ ಎಲ್ಲರೂ ಹಾಲು ದಾನ ಮಾಡಿ, ಅಕ್ಕಿ ದಾನ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ ಚಂದ್ರ ಏನಾದ್ರೂ 8ನೇ ಮನೆಯಲ್ಲಿ ಇದ್ರೆ ಮಾತ್ರ ಈ ಪದಾರ್ಥಗಳನ್ನ ದಾನ ಮಾಡಿ, ಮತ್ತು 12ನೇ ಮನೆಗಳಲ್ಲಿ ಇದ್ರೆ ಮಾತ್ರ ಅವತ್ತಿನ ದಿವಸ ಯಾರು ಬಡವರಿಗೆ ಹಾಲು ಕೊಡುವಂಥದ್ದು, ಅಕ್ಕಿ ಕೊಡುವಂಥದ್ದು ನೀವು ಮಾಡಿ. ಇಲ್ಲದೆ ಇದ್ರೆ ನಿಮಗೆ ಮಂತ್ರ ಪಠಣೆನೇ ಸಾಕು. ಇದು ತಂತ್ರ. ಈಗ ಮಂತ್ರ ಪಠಣೆ ಹೇಳಿದ್ದೀನಿ, ಇದು ತಂತ್ರ. ನಿಮ್ಮ ಜಾತಕದಲ್ಲಿ ಚಂದ್ರ ಅಲ್ಲಿದ್ರೆ ಮಾತ್ರ ಕೊಡೋದ್ರಿಂದ ಅದು ಏನೇ ಸಮಸ್ಯೆ ಇದ್ರೂ ಹೋಗುತ್ತೆ. ಅದೇ ಜಾತಕದಲ್ಲಿ ಚಂದ್ರ
2ನೇ ಮನೆ 7, 9, 10ನೇ ಮನೆ 11ನೇ ಮನೆಯಲ್ಲಿ ಇದ್ರೆ ನೀವು ಯಾವುದೇ ರೀತಿಯ ದಾನ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಪ್ರಬಲವಾಗಿದೆ. ನೀವು ಯಾವುದೇ ರೀತಿಯ ದಾನ ಮಾಡೋ ಅವಶ್ಯಕತೆ ಇಲ್ಲ. ಅತಿ ಹೆಚ್ಚು ಮಂತ್ರ ಪಠಣೆ ಮಾಡಿದ್ರೆ ಸಾಕು. ಇನ್ನೊಂದು ಮಂತ್ರ ಆಯ್ತು, ತಂತ್ರ ಆಯ್ತು. ಒಂದು ಯಂತ್ರ ಒಂದು ಒಂದು ವೈಟ್ ಶೀಟ್ ಅಲ್ಲಿ ಬರ್ಕೋಬಹುದು, ಅಥವಾ ಒಂದು ತಾಮ್ರದ ಹಾಳೆ ಮೇಲೆ ನೀವು ಈ ಬರ್ದಿರುವಂತ ನಂಬರ್ನ ಈ ಸಮಯದಲ್ಲಿ ಬರೆದು ನೀವು ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡುವಂತದ್ದು, ಮತ್ತೆ ಒಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟರು ಕೂಡ ನಿಮ್ದು ಏನೇ ಸಮಸ್ಯೆ ಇದ್ರು ಫೈನಾನ್ಸ್ ವಿಚಾರವಾಗಿ ಅದು ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ನೋಡಿ, ಈ ಮಂತ್ರಗಳು ತುಂಬಾ ಪವರ್ಫುಲ್. ನೀವು ಯಾರು ಯೂಟಿಲೈಸ್ ಮಾಡ್ಕೊಳ್ತೀರಾ, ಚಂದ್ರಗ್ರಹಣದ ದಿವಸ ತುಂಬಾನೇ ಅಭಿವೃದ್ಧಿ ಆಗ್ತಾರೆ. ಯಾರಿಗೆ ಎಷ್ಟೊಂದು ಜನ ಕೇಳ್ತಾರಲ್ಲ, ಸರ್ ಗೋಚಾರ ಫಲದಲ್ಲಿ ನಮ್ಗೆ ಏನು ರಿಸಲ್ಟ್ ಸಿಗುತ್ತೆ ಅಂತ. ಗೋಚಾರ ಫಲ ವರ್ಕ್ ಆಗದೆ ಇಂಥ ಸಮಯದಲ್ಲಿ ಟ್ರಾನ್ಸಿಟ್ ರಿಸಲ್ಟ್ ಅಂತ ನಾವು ಕರಿತೀವಿ. ನಿಮ್ಮ ಜಾತಕದಲ್ಲಿ ಯೋಗನೇ ಇರಲ್ಲ, ಮದುವೆ ಬಗ್ಗೆ ಇರಲ್ಲ, ಮಕ್ಕಳ ಬಗ್ಗೆ ಇರಲ್ಲ, ಕೆಲಸ ಸಿಗ್ತಿರಲ್ಲ, ಒಂದು ಬಿಸ್ನೆಸ್ ಆಗ್ತಿರಲ್ಲ, ಇದು ಸೂಕ್ತವಾದ ಇರುವಂತ ಕಾಲ. ಇಂಥ ಸಮಯದಲ್ಲಿ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದೆ ಆದ್ರೆ ನಿಮ್ಗೆ ಲಾಭ ಕೆಲವು ದಿವಸಗಳ ನಂತರ ಸಿಗುವಂಥದ್ದು. ಇವತ್ತು ಹೇಳಿದ್ದೀನಿ ಬೆಳಗ್ಗೆನೆ ಸಿಗುತ್ತಾ? ಖಂಡಿತ ಇಲ್ಲ. ನಾವು ಹೇಳುವಂತ ಮಂತ್ರ ಅದು ಕಾಸ್ಮಾಸ್ಗೆ ರೀಚ್ ಆಗಿ ಅದರಿಂದ ನಿಮಗೆ ರಿಸಲ್ಟ್ ಪರ್ಮನೆಂಟ್ ಬರುತ್ತೆ. ಮನುಷ್ಯರು ಇನ್ನೊಬ್ಬರು ಮನುಷ್ಯರಿಗೆ ಹೆಲ್ಪ್ ಮಾಡೋದು ಒಂದು ಟೆಂಪ್ರವರಿ ಅಂದ್ರೂ, ಗ್ರಹಗಳು, ದೇವರುಗಳು ಮತ್ತೆ ನಮ್ಮ ಈ ನವಗ್ರಹಗಳು ಮಾಡುವಂತ ಹೆಲ್ಪ್ ನಮ್ಮ ಲೈಫ್ ಲಾಂಗು ಪರ್ಮನೆಂಟ್ ಆಗಿ ಬರುವಂಥದ್ದು. ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದ್ರೆ ಅವತ್ತಿನ ದಿವಸ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ. ಮತ್ತೆ ಆ ದೋಷ ಇದೆಯಂತೆ, ಈ ದೋಷ ನಮ್ದು, ಈ ರಾಶಿಗೆ ಈ ಸಮಸ್ಯೆ ಇದೆಯಂತೆ, ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋಕ್ಕಿನ್ನ ಪ್ರತಿಯೊಬ್ರು ಮಂತ್ರ ಪಠನೆ ಮಾಡಿದ್ರೆ ಸಾಕು. ನಿಮ್ಗೆ ಒಂದು ಜಾತಕದಲ್ಲೇ ನಿಮ್ಗೆ ಅಭಿವೃದ್ಧಿ ಆಗ್ತಿರ್ತೀರ. ನಿಮ್ಮ ಜಾತಕದಲ್ಲಿ ಉಚ್ಚ ಗ್ರಹಗಳು ಇದ್ದು ಅಲ್ಲಿ 11ನೇ ಮನೆ ಏನಾದ್ರು ದಶ ನಡೆದಿ 2ನೇ ಮನೆ ದಶ ನಡೆದಾಗ ಅದು ಜಾತಕದಲ್ಲೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಗ್ರಹಣ ದಿವಸನೂ ನೀವು ಮಂತ್ರ ಪಠಣೆ ಮಾಡಿದ್ದೆ ಆದ್ರೆ ನಿಮ್ಗೆ ಡಬಲ್ ಅಲ್ಲ ಟ್ರಿಬಲ್ ಬೆನಿಫಿಟ್ ಅಂತಾನೆ ಹೇಳ್ತೀನಿ. ಆಗ್ಲೇ ಹೇಳಿದೆ 1:100 ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಇಂಥ ಅವಕಾಶನ ನೀವು ಮಿಸ್ ಮಾಡ್ಕೊಳ್ಬೇಡಿ. ನೀವು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಆದ್ರೂ ನೀವು ಫ್ರೀ ಮಾಡಿಕೊಂಡು ಮಂತ್ರ ಪಠಣೆ ಮಾಡಿದ್ದೆ ಆದರೆ ನಿಮಗೆ 100% ನಿಮ್ಮ ಲೈಫಲ್ಲಿ ಸಿಗುತ್ತೆ. ಪ್ರತಿ ಸಲನೂ ಈ ಗ್ರಹಣದ ದಿವಸ ನೀವು ಈ ಟೈಮಿಂಗ್ಸಲ್ಲಿ ಯಾವ ನಡೆಯುತ್ತೆ ಆ ಟೈಮಿಂಗ್ಸಲ್ಲಿ ನಾವು ಮಂತ್ರ ಪಠನೆ ಮಾಡಿದರೆ ನಮಗೆ ಎಲ್ಲ ಥರನೂ ಬೆನಿಫಿಟ್ಸು, ಅನುಕೂಲಗಳು ನಮ್ಮ ಈ ಗ್ರಹಗಳಿಂದ ಸಿಗುತ್ತಾ ಹೋಗುತ್ತೆ. ಅದರ ಅಧಿಪತಿಗಳಿಂದನೂ ಸಿಗ್ತಾ ಹೋಗುತ್ತೆ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ಕರೆಕ್ಟ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ನನ್ನ ಚಾನಲಲ್ಲಿ ಯಾವುದೇ ರೀತಿಯ ದೋಷ, ಕಾಟ ಎದುರಿಸಿ ದುಡ್ಡು ಕಳ್ಕೊಳ್ಳುವಂಥ ವಿಚಾರ ಇರಲ್ಲ. ಜ್ಯೋತಿಷ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.